Hello my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ವಿಡಿಯೋಲಿ ನಾವು ಸರ್ವೇಯಿಂಗ್ MCQ 6ನೇ ಕ್ಲಾಸು ಮತ್ತೆ ಇವತ್ತಿನ ಈ ಕ್ಲಾಸಲ್ಲಿ ನಾವು ಕಂಪಾಸ್ ಸರ್ವೇಯಿಂಗ್ ಬಗ್ಗೆ MCQ ಕ್ವೆಶ್ಚನ್ಸ್ ಏನೇನು ಬಂದಿದೆ, ಗೇಟ್ ಮತ್ತೆ ನಮ್ಮ ಪ್ರೀವಿಯಸ್ ಇಯರ್ KPSC KEA ಮತ್ತೆ SSC ಅಲ್ಲಿ ESC ಅಲ್ಲಿ ಏನು ಕ್ವೆಶ್ಚನ್ಸ್ ಬಂದಿದೆ ಆನ್ ಕಂಪಾಸ್ ಸರ್ವೇಯಿಂಗ್ we will discuss those questions. If you are still not watch our 5 videos, in the I button I have given the link. You can go and watch from there. Okay, let's begin with the today's first question, that is on the compass surveying. An azimuth is what do you mean by an azimuth? An azimuth is, so what do you mean by azimuth? So azimuth is nothing but, so ಇಲ್ಲಿ true bearing, magnetic bearing, arbitrary bearing ಅಂತ ಕೊಟ್ಟಿದ್ದಾರೆ. Let me explain you what you mean by azimuth. So azimuth ಅಂದ್ರೆ ಏನು? is a bearing. It is the bearing. Azimuth is a bearing of a point. Bearing of a point in reference to the horizontal. The bearing of a point in a reference to the horizontal true north. So on the true north ಗೆ ಏನು north ಗೆ ಏನು bearing or ಒಂದು reference line ತಗೊಂಡ್ಬಿಟ್ಟು ಲೈನ್ ಏನ್ ಮಾಡ್ತೀವಿ, ಅದನ್ನೇ ನಾವು ಅಜಿಮತ್ ಅಂತೀವಿ. ರೈಟ್? ಸೊ ಇಲ್ಲಿ ಎರಡು ಬರುತ್ತೆ, ಇಲ್ಲಿ ಒಂದು ಆಪ್ಷನ್ ಅಲ್ಲಿ ನೋಡಬಹುದು, ಟ್ರೂ ಬೇರಿಂಗ್ ಮತ್ತೆ ಮ್ಯಾಗ್ನೆಟಿಕ್ ಬೇರಿಂಗ್ ಅಂತ ಇದೆ. ಸೊ ಟ್ರೂ ಬೇರಿಂಗ್ and magnetic bearing. True bearing and magnetic bearing ಇವೆರಡರದ್ದು ಸ್ವಲ್ಪ ಡಿಫರೆನ್ಸ್ ನೋಡ್ಕೊಳ್ಳೋಣ, ಯಾಕೆಂದ್ರೆ ಫ್ಯೂಚರ್ ಅಲ್ಲಿ ಇದ್ರ ಮೇಲೆನೆ ಕ್ವಶನ್ ಬಂದೇ ಬರುತ್ತೆ. ಫಸ್ಟ್ ಏನ್ ಡಿಫರೆನ್ಸ್ ಇರುತ್ತೆ ಟ್ರೂ ಬೇರಿಂಗ್? ಸೊ ಇಟ್ ಈಸ್ ಮೆಜರ್ಡ್ ಫ್ರಮ್ ವೇರ್? ಇಟ್ ಈಸ್ ಮೆಜರ್ಡ್ with north. It is measured with north in clockwise. But what about the magnetic bearing? Magnetic bearing ಎಲ್ಲಿಂದ ಮಾಡ್ತಾರೆ? So it is measured from where? It is measured from the magnetic north in clockwise. This is the first difference between the magnetic bearing and the true bearing. Second difference, it is a horizontal angle. It is horizontal angle between where? True meridian and the line. ಗೊತ್ತಾಗ್ತಿದೆಯಲ್ಲ? ಇದನ್ನ ಇಲ್ಲಿಂದ ಮೆಜರ್ ಮಾಡ್ತಾರೆ ಮ್ಯಾಗ್ನೆಟಿಕ್ ಬೇರಿಂಗ್, ಹಾರಿಜಾಂಟಲ್ ಆಂಗಲ್ ಮತ್ತೆ ಮ್ಯಾಗ್ನೆಟಿಕ್ ನಾರ್ತ್. ಇಟ್ ಈಸ್ ಹಾರಿಜಾಂಟಲ್ ಆಂಗಲ್ ಅಂಡ್ ಮ್ಯಾಗ್ನೆಟಿಕ್ ನಾರ್ತ್. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ನೋಡ್ಕೊಳ್ಳಿ ಒಂದ್ಸಲ, ನಿಮಗೆ ಅರ್ಥ ಆಗುತ್ತೆ. ಮ್ಯಾಗ್ನೆಟಿಕ್ ನಾರ್ತ್. ಥರ್ಡ್ ಒನ್, ಟ್ರೂ ಬೇರಿಂಗ್ ಡಿಫರೆನ್ಸ್. It does not change with the time. It does not change with the time. Because it is fixed. This one is not fixed, right? So as per the different requirement ತರ ಇದು ಏನು ಚೇಂಜಸ್ ಆಗ್ತಾ ಇರುತ್ತೆ. ಗೊತ್ತಾಯ್ತಾ? It changes with the time. ಗೊತ್ತಾಗ್ತಿದೆಯಾ? It changes with time as a magnetic poles.
right? Magnetic poles are not fixed. ಮ್ಯಾಗ್ನೆಟಿಕ್ ಪೋಲ್ಸ್ ಫಿಕ್ಸ್ ಇಲ್ಲ, ಅದಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಇನ್ನೂ ಒಂದು ಪಾಯಿಂಟ್ ಇದೆ, ರೈಟ್? ಸೊ ಇಟ್ ಈಸ್ ಅಬ್ಸರ್ವ್ಡ್ ಬೈ, it is determined by astronomical observation. ಇದನ್ನ astronomical observation ಮಾಡಿಬಿಟ್ಟು ನಾವು ಫೈಂಡ್ ಔಟ್ ಮಾಡಬಹುದು ಟ್ರೂ ಬೇರಿಂಗ್. ಸೊ ಇದನ್ನ ಎರಡು ಮೆಥಡ್ ಮಾಡ್ತೀವಿ ನಾವು. ಡಿಟರ್ಮೈನ್ಡ್ ಬೈ ಪ್ರಿಸಮೆಟಿಕ್ ಕಂಪಾಸ್. ಪ್ರಿಸಮೆಟಿಕ್ ಕಂಪಾಸ್ ಅಂದ್ರೆ ಯಾವ ಮೆಥಡ್ ಯೂಸ್ ಮಾಡ್ತೀವಿ? WCB. ಅಂಡ್ ಇನ್ನೊಂದು ಯಾವುದು? ಸರ್ವೇಯರ್ ಕಂಪಾಸ್. ದಟ್ ಈಸ್ ಅ ಕ್ವಾಡ್ರಾಂಟಲ್ ಬೇರಿಂಗ್ ಸಿಸ್ಟಮ್. ಗೊತ್ತಾಯ್ತಾ? ಸೊ ಟ್ರೂ ಬೇರಿಂಗ್, ಮ್ಯಾಗ್ನೆಟಿಕ್ ಬೇರಿಂಗ್ ಡಿಫರೆನ್ಸ್ ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ಅಜಿಮತ್ ಅಂದ್ರೆ ಏನು ಇದು ಗೊತ್ತಿರಬೇಕು. ಇನ್ನೊಂದಿದೆ ಆರ್ಬಿಟ್ರರಿ ಬೇರಿಂಗ್. ಆರ್ಬಿಟ್ರರಿ ಬೇರಿಂಗ್ ಅಂದ್ರೆ ಏನು? ಆರ್ಬಿಟ್ರರಿ ಬೇರಿಂಗ್ ಆಫ್ ಎ ಲೈನ್ is a line horizontal angle which the line makes the arbitrary meridian. So now what is the answer of this question? That is the true bearing. ಅಜಿಮತ್ ಅಂದ್ರೆ ಒಂದು ಫಿಕ್ಸ್ಡ್ ಡೈರೆಕ್ಷನ್ ಯಾವ್ದಿರುತ್ತೆ ಅದಕ್ಕೆ ಅಂತೀವಿ. ನೆಕ್ಸ್ಟ್ ಕ್ವಶನ್. The magnetic bearing of a line AB is 132 degree 45 minutes. If the magnetic declination is 10 degree 20 seconds west, the true bearing of the line. ನೋಡಿ ಇಲ್ಲಿ ಒಂದೆರಡು ಪಾಯಿಂಟ್ಸ್ ಮತ್ತೆ ಹೊಸ ಬಂತು. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂತ ಬಂದಿದೆ, ಮ್ಯಾಗ್ನೆಟಿಕ್ ಬೇರಿಂಗ್ ಅಂತ ಬಂದಿದೆ. ಅದು ಆಲ್ರೆಡಿ ಓದಿದ್ವಿ. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಬಗ್ಗೆ ಒಂದೆರಡು ಪಾಯಿಂಟ್ ಹೇಳ್ತೀನಿ. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ನೋಡಿ, ಇವೆಲ್ಲ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸುಮ್ಮನೆ ಕ್ವಶನ್ ಓದ್ಕೊಂಡ್ಬಿಟ್ಟು ಹೋದ್ರೆ ಎಕ್ಸಾಮ್ ಅಲ್ಲಿ ಇದ್ರ ರಿಲೇಟೆಡ್ ಬೇರೆ ಕ್ವಶನ್ ಕೊಟ್ರೆ ನಿಮಗೆ ಬರೆಯೋಕ್ ಬರೋದಿಲ್ಲ, ಅಂದ್ರೆ ಆನ್ಸರ್ ಮಾಡಕ್ ಬರೋದಿಲ್ಲ. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಈಸ್ ವಾಟ್? ಇಟ್ ಇಸ್ ಅ ಹಾರಿಜಾಂಟಲ್ angle which magnetic meridian, ಗೊತ್ತಾಯ್ತಾ? magnetic meridian makes with the true meridian, ಗೊತ್ತಾಯ್ತಾ? ಮ್ಯಾಗ್ನೆಟಿಕ್ಸ್ ಸೊ ವಿತ್ ಟ್ರೂ ಮೆರಿಡಿಯನ್. ಸೊ ಇದು ಡಿಫರೆನ್ಸ್ ಇದೆ. ಈಗ ಇದನ್ನ ಡಯಾಗ್ರಾಮ್ ಹಾಕ್ತೀನಿ. ಸೊ ಇದು ಒಂದು ಈ ತರ ಇದೆ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್. ಸೊ ಇದು ನಮ್ದು ಟ್ರೂ ನಾರ್ತ್ ಅಂತ ನಾನು ಬರ್ತೀನಿ. ಓಕೆ, ಸೊ ಇದು ಸೌತ್ ಆಗುತ್ತೆ, ಇದು ಈಸ್ಟ್, ಇದು ನಮ್ಮ ವೆಸ್ಟ್. ಸೊ ಈಗ ಇದರಲ್ಲಿ ಎರಡು ಬರುತ್ತೆ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಲ್ಲಿ. ಒಂದು ಯಾವುದೇ ಒಂದು ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ನ ನೀವು ಮೆಜರ್ ಮಾಡ್ಬೇಕಂದ್ರೆ ಅದು ಐದರ್ ಫ್ರಮ್ ದ ವೆಸ್ಟ್ ಆರ್ ಈಸ್ಟ್ ಅಂತ ಅಂತೀವಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಲೈನ್ ಬಂದಿದೆ, ಅದು ಈ ತರ ಬಂದಿದೆ, ರೈಟ್? ಸೊ ಅದರ ಆಂಗಲ್ ಏನಿದೆ ಇಲ್ಲಿದೆ, ಅದನ್ನ ಥೀಟಾ ಅಂತೀವಿ, ರೈಟ್? ಸೊ ಇದು ಮ್ಯಾಗ್ನೆಟಿಕ್ ನಾರ್ತ್ ಆಯ್ತು. ಸೊ ಇದೇನಾಯ್ತು ಹೇಳಿ? ಇದು ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್. ಸಾರಿ. ಸೊ ಇದು ಏನಿದೆ? ಇದು ಟ್ರೂ ಮೆರಿಡಿಯನ್ ಇದೆ. ಐ ಹೋಪ್ ಯು ಗಾಟ್ ನೌ. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್, ಟ್ರೂ ನಾರ್ತ್, ಟ್ರೂ ಮೆರಿಡಿಯನ್. ಸೊ ಈಗ ಇದರಲ್ಲೂ ಎರಡು ಬರುತ್ತೆ. ಒಂದು ಪಾಸಿಟಿವ್ ಬಂದಾಗ, ರೈಟ್, ಈಸ್ಟ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಪಾಸಿಟಿವ್ ಅಂತ ಇದ್ದರೆ, ರೈಟ್, ಪಾಸಿಟಿವ್ ಅಂತ ಬಂದ್ರೆ ಅದೇನಾಗುತ್ತೆ ಹೇಳಿ? ಈಸ್ಟ್ ಡೈರೆಕ್ಷನ್ ಆಗುತ್ತೆ. ಈ ಇರೋದಿದು ಈಸ್ಟ್ ಡೈರೆಕ್ಷನ್ ಅಲ್ಲಿ. ಪಾಸಿಟಿವ್ ಡಿಕ್ಲಿನೇಷನ್ ಏನಿದೆ? ಪಾಸಿಟಿವ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಯೂಸ್ಡ್ ಫಾರ್ ಈಸ್ಟ್ ಡಿಕ್ಲಿನೇಷನ್. ಇಲ್ಲಿ ಇನ್ನೊಂದು ಬರುತ್ತೆ. ಸೊ ಸೇಮ್ ಇದೇ ತರ ನಾವು ಡ್ರಾ ಮಾಡಿದಾಗ, ಓಕೆ, ಸೊ ಇದು ತರ ನೀವು ಡ್ರಾ ಮಾಡಿದಾಗ ಇದು ಈ ತರ ಬರುತ್ತೆ. ಸೊ ಈ ತರ ಬಂದಾಗ ಇದು ಮ್ಯಾಗ್ನೆಟಿಕ್ ನಾರ್ತ್, ಇದು ಟ್ರೂ ನಾರ್ತ್, ಆಮೇಲೆ ಇದು ಏನಾಗುತ್ತೆ ಹೇಳಿ? ಸೊ ಇದು ಥೀಟಾ ಆಗುತ್ತೆ. ಡಿಕ್ಲಿನೇಷನ್ ಈಸ್ಟ್ ಆಗುತ್ತೆ. ಡಿಕ್ಲಿನೇಷನ್ ಈಸ್ಟ್ ಆಗುತ್ತೆ, ಇದು ಡಿಕ್ಲಿನೇಷನ್ ವೆಸ್ಟ್ ಆಗುತ್ತೆ. ಒಂದು ನಿಮಿಷ. ಸೊ ಇಲ್ಲಿ ನಾನು ಎರಡು ಡಯಾಗ್ರಾಮ್ ತೋರಿಸಿದ್ದೀನಿ. ಸೊ ಈಗ ಇಲ್ಲಿ ನೋಡ್ಬೋದು ನೀವು
ಪಾಸಿಟಿವ್ ಇದ್ರೆ ಏನಂತ ಹೇಳಿದ್ದೀನಿ. ಪಾಸಿಟಿವ್ ಇದ್ರೆ ಏನು, ಅದು ಈಸ್ಟ್. ಅದೇ ನೆಗೆಟಿವ್ ಇದ್ರೆ ಏನಾಗುತ್ತೆ, ಸೊ ಇಟ್ ಈಸ್ ನೆಗೆಟಿವ್ ಡಿಕ್ಲಿನೇಷನ್ ಮೀನ್ಸ್ ಯೂಸ್ಡ್ ಫಾರ್ ವೆಸ್ಟ್ ಡಿಕ್ಲಿನೇಷನ್. ಗೊತ್ತಾಯ್ತಾ? ಇವೆರಡು ಪಾಯಿಂಟ್ ನೆನ್ಪಿಡಿ. ನೆಗೆಟಿವ್ ಇತ್ತಂದ್ರೆ ಯೂಸ್ ಫಾರ್ ವೆಸ್ಟ್ ಡಿಕ್ಲಿನೇಷನ್, ಇದು ಈಸ್ಟ್ ಡಿಕ್ಲಿನೇಷನ್. ಈಗ ಕಮಿಂಗ್ ಟು ದ ಪ್ರಾಬ್ಲಮ್. ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅದನ್ನು ಕೊಟ್ಟಿದ್ದಾರೆ, ನೋಡೋಣ, ಬರ್ಕೊಳ್ಳೋಣ, ಸೊ ದಟ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಗಿವನ್ ಏನಿದೆ, ಸೊ ಗಿವನ್ ಮ್ಯಾಗ್ನೆಟಿಕ್ ಬೇರಿಂಗ್ ಈಕ್ವಲ್ಸ್ ಟು 132 ಡಿಗ್ರಿ 45 ಮಿನಿಟ್ ಕೊಟ್ಟಿದ್ದಾರೆ. ಆಯ್ತಾ? ಮ್ಯಾಗ್ನೆಟಿಕ್ ಬೇರಿಂಗ್. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್, ಸೊ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಏನಿದೆ ಅದು ಬಂದ್ಬಿಟ್ಟು 10 ಡಿಗ್ರಿ 20 ಮಿನಿಟ್ ವೆಸ್ಟ್ ಇದೆ. ಸೊ ಈಗ ಟ್ರೂ ಬೇರಿಂಗ್ ಫಾರ್ಮುಲಾ ಏನಿದೆ, ಟ್ರೂ ಬೇರಿಂಗ್ ಈಸ್ ನಥಿಂಗ್ ಬಟ್ 132 ಡಿಗ್ರಿ. ಸೊ ಟ್ರೂ ಬೇರಿಂಗ್ ಏನಿದೆ ಒಂದ್ಸಲ ಫಾರ್ಮುಲಾ ಬರ್ಬಿಡೋದು, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮ್ಯಾಗ್ನೆಟಿಕ್ ಬೇರಿಂಗ್ ಪ್ಲಸ್ ಆರ್ ಮೈನಸ್ ಡಿಕ್ಲಿನೇಷನ್. ಗೊತ್ತಾಯ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಈಗ ಮ್ಯಾಗ್ನೆಟಿಕ್ ಬೇರಿಂಗ್ ಏನಿದೆ 132 ಡಿಗ್ರಿ 45 ಮಿನಿಟ್. ಸೊ ಈಗ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತಾ? ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತಾ? ನೋಡಿ, ಇಲ್ಲಿ ಡಯಾಗ್ರಾಮ್ ಹಾಕ್ತೀನಿ. ಸೊ ಈ ತರ ಡಯಾಗ್ರಾಮ್ ಇದೆ. ಸೊ ಇದು ಟ್ರೂ ನಾರ್ತ್. ಏನ್ ಡೈರೆಕ್ಷನ್ ಬಂದಿದೆ ನಮ್ದು ಕೊಟ್ಟಿರೋದು, ಅದು ಅವ್ರು ಕೊಟ್ಟಿರೋದು 132 ಡಿಗ್ರಿ. ಓಕೆ, 132 ಅಂದ್ರೆ ಇಲ್ಲಿ ಬರುತ್ತೆ, ಯಾಕೆಂದ್ರೆ ಇದು 0, ಇದು 90, ಇದು 180, 270, 360 ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಎಷ್ಟಿದು 132 45 ಸೆಕೆಂಡ್ಸ್. ಮತ್ತೆ ಇನ್ನೊಂದು ಯಾವುದು 10 ಡಿಗ್ರಿ 20 ವೆಸ್ಟ್ ಅಂತ ಕೊಟ್ಟಿದ್ದಾರೆ, ಅದು ಡಿಕ್ಲಿನೇಷನ್ ಇದೆ. ಸೊ ಇದು 10 ಡಿಗ್ರಿ 20 ಸೆಕೆಂಡ್ ವೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಬೇಕಾಗಿರೋದು ಟ್ರೂ ಬೇರಿಂಗ್. ಸೊ ಇದು ನಮಗೆ ಟೋಟಲ್ ಬೇಕಾಗಿರೋದು. ಈಗ ನಾವೇನ್ ಮಾಡಬೇಕು, ವೆಸ್ಟ್ ಕೊಟ್ಟಿದ್ದಾರೆ, ವೆಸ್ಟ್ ಅಂತಂದ್ರೆ ಏನ್ ತಗೊಳ್ಬೇಕು, ನೆಗೆಟಿವ್. 192 ಡಿಗ್ರಿ ಮೈನಸ್ 45 ಮೈನಸ್ ಆಫ್ 10 ಡಿಗ್ರಿ 20 ಸೆಕೆಂಡ್ಸ್. ಸೊ ಎಷ್ಟಾಗುತ್ತೆ ಇದು 122 ಡಿಗ್ರಿ 25 ಸೆಕೆಂಡ್ಸ್. ಓಕೆ, ಸೊ ಅಂದ್ರೆ ಯಾವ್ದಾಗುತ್ತೆ ಇದು, ಇಲ್ಲೇ ನೋಡಿ, ಇಲ್ಲಿ ಡ್ರಾ ಮಾಡ್ತೀನಿ. ಸೊ ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ. ಇದು ನಿಮಗೆ ಇದನ್ನು ಕೊಟ್ಟಿದ್ದಾರೆ, ಆಮೇಲೆ ಇದನ್ನು ಕೊಟ್ಟಿದ್ದಾರೆ. ಈಗ ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಯಾವುದು, ಅದು ಬಂದ್ಬಿಟ್ಟು ಇದು ಇಲ್ಲಿಂದಿದೆ, ಸಾರಿ, ಆಮೇಲೆ ಇದು ಬಂದ್ಬಿಟ್ಟು ಇಲ್ಲಿಂದಿದೆ 122 ಡಿಗ್ರಿ 25 ಮಿನಿಟ್. ಇದು ಇಲ್ಲಿಂದಿದೆ, ಸಾರಿ, ಇದೇನಿದೆಯಲ್ಲ ಇದು ಇಲ್ಲಿಂದಿದೆ. ಓಕೆ, ಅರ್ಥ ಆಯ್ತಾ? ಸೊ ಇದು 122 degree 25 seconds is the answer for this question. 120-25. Next question. In the prismatic compass, the graduation starts from 0, marked at the dash and end of the needle and run at dash ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಎರಡು ಸಿಸ್ಟಮ್ ಇದೆ ನಮ್ಮ ಹತ್ರ, ನಿಮ್ಗೆ ಗೊತ್ತಿದೆ. ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಅಂತ ಇದೆ, ಆಮೇಲೆ ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮ್ ಅಂತ ಇದೆ. ಸೊ ದೀಸ್ ಆರ್ ದ ಟೂ ಸಿಸ್ಟಮ್ಸ್ ಆಫ್ destination of the curve or to identifying the curve or to study the curve, to study the different bearings. ಈಗ ಹೋಲ್ ಸರ್ಕಲ್ ಬೇರಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, the horizontal angle made by line with the magnetic north. ನೋಡಿ, ಮ್ಯಾಗ್ನೆಟಿಕ್ ನಾರ್ತ್ ಇಂತ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ತಗೋತೀವಿ. ಬಟ್ ಅದೇ ಕ್ವಾಡ್ರಂಟಲ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈಸ್ಟ್, ಆಯ್ತಾ, ಮ್ಯಾಗ್ನೆಟಿಕ್ ನಾರ್ತ್ ಆರ್ ಸೌತ್ ಯಾವ್ದು ನಿಯರೆಸ್ಟ್ ಇದೆ ಅದನ್ನ ತಗೋತಾರೆ. ಸೊ ಈಸ್ಟ್ವರ್ಡ್ ಅಂಡ್ ವೆಸ್ಟ್ವರ್ಡ್ ಡೈರೆಕ್ಷನ್ ಇಸ್ ಕ್ವಾಡ್ರಂಟಲ್ ಬೇರಿಂಗ್ ಆಫ್ ರೆಡ್ಯೂಸ್ ಬೇರಿಂಗ್ ಆಫ್ ದ ಲೈನ್. ಗೊತ್ತಾಯ್ತಾ? ಅಂದ್ರೆ ಇಲ್ಲಿ ನಾರ್ತ್ ಮತ್ತು ಸೌತ್ ಇಂದ ಮೆಜರ್ ಮಾಡ್ತಾರೆ, ಇಲ್ಲಿ ಓನ್ಲಿ ಮ್ಯಾಗ್ನೆಟಿಕ್ ನಾರ್ತ್ ಇಂದ, ಅಂದ್ರೆ ಫ್ರಮ್ ದ ನಾರ್ತ್ ಡೈರೆಕ್ಷನ್ ಅಷ್ಟೇ. ಇದು ಒಂದು ಪಾಯಿಂಟ್. ಹೋಲ್ ಸರ್ಕಲ್ ಅಲ್ಲಿ ಇನ್ನು ನೆಕ್ಸ್ಟ್ ಏನಿದೆ, ಮ್ಯಾಗ್ನೆಟಿಕ್ ನಾರ್ತ್ ಲೈನ್ ಇಸ್ ಕನ್ಸಿಡರ್ಡ್ ಅಸ್ ದ ರೆಫರೆನ್ಸ್ ಲೈನ್. ಅಂದ್ರೆ ಈಗ ಇದೊಂದು ಇದೆ ಅಂತ ತಿಳ್ಕೊಳ್ಳಿ. ಮ್ಯಾಗ್ನೆಟಿಕ್ ಲೈನ್ ಅಷ್ಟೇ ರೆಫರೆನ್ಸ್ ಲೈನ್ ಇರುತ್ತೆ ಇಲ್ಲಿ. ಬೋತ್ ಮ್ಯಾಗ್ನೆಟಿಕ್ ಅಂಡ್ ಸೌತ್ ಲೈನ್ಸ್ ಆರ್ ಕನ್ಸಿಡರ್ಡ್ ರೈಟ್ ರೆಫರೆನ್ಸ್ ಲೈನ್ ಇನ್ ಕ್ವಾಡ್ರಂಟಲ್. ಅಂದ್ರೆ ಇದರಲ್ಲಿ ಏನಾಗುತ್ತೆ, ನಾರ್ತ್ ಮತ್ತೆ ಸೌತ್ ಇವೆರಡೂನ ರೆಫರೆನ್ಸ್ ತಗೋತಾರೆ, ಇಲ್ಲಿ ನಾರ್ತ್ ಅಷ್ಟೇ ತಗೋತೀವಿ. ನೆಕ್ಸ್ಟ್ ಪಾಯಿಂಟ್, ಇಲ್ಲಿ ಓನ್ಲಿ ಕ್ಲಾಕ್ ವೈಸ್ ಮಾಡ್ತಾರೆ, ಇಲ್ಲಿ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಎರಡು ಬರುತ್ತೆ. ಯಾವ್ದ್ರಲ್ಲಿ, ಕ್ವಾಡ್ರಂಟಲ್ ಅಲ್ಲಿ.
ಬಟ್ ಹೋಲ್ ಸರ್ಕಲ್ ಅಲ್ಲಿ ಓನ್ಲಿ ವಿ ಹ್ಯಾವ್ ಟು ಟೇಕ್ ದ ಕ್ಲಾಕ್ ವೈಸ್. ದ ವ್ಯಾಲ್ಯೂ ಆಫ್ ದ ಹೋಲ್ ಸರ್ಕಲ್ ಬೇರಿಂಗ್ ಫ್ರಮ್ 0 to 360, 0 to 360 ಮೆಜರ್ ಮಾಡ್ತೀವಿ, ಬಟ್ ಇಲ್ಲಿ 0 to 90 ಡಿಗ್ರಿ, ರೈಟ್. ಅಂದ್ರೆ ಇಲ್ಲಿಂದ ನೀವು ಮೆಜರ್ ಮಾಡಿದ್ರೆ ಇದು 0 to 360, ಬಟ್ ಅದೇ ಇದ್ರಲ್ಲಿ ಮಾಡಿದ್ರೆ ಇಲ್ಲಿ 0 ಇಲ್ಲಿ 90 ಇದ್ರೆ ಐದರ್ ಯು ಹ್ಯಾವ್ ಟು ಮೆಜರ್ ಲೈಕ್ ದಿಸ್. ಓಕೆ, ಅದು ಕ್ವಾಡ್ರಂಟಲ್ ಬೇರಿಂಗ್ ಅಲ್ಲಿ. ಎಕ್ಸಾಂಪಲ್ ಇದ್ರದ್ದು ಈ ತರ ಇರುತ್ತೆ, ಇದ್ರದ್ದು ಈ ತರ ಇರುತ್ತೆ. ಓಕೆ, ನೋಡಿ. ಸೊ ಇದರಲ್ಲಿ ಇನ್ನೊಂದಿದೆ, ಕನ್ವರ್ಷನ್ ಆಫ್ ಹೋಲ್ ಸರ್ಕಲ್ ಬೇರಿಂಗ್ ಇಂಟು ಕ್ವಾಡ್ರಂಟಲ್ ಬೇರಿಂಗ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಆಫ್ ಎನಿ ಕ್ವಶನ್ಸ್ ರಿಲೇಟಿಂಗ್ ಟು ದ ಕಂಪಾಸ್ ಸರ್ವೆ. ಈಗ WCB ಸಿಸ್ಟಮ್ ಅಲ್ಲಿ ನೋಡಿ, ನಾನು ಇಲ್ಲಿ ಡ್ರಾ ಮಾಡ್ತೀನಿ. ಸೊ ಇದು 0, ಇದು 90, ಇದು 180, ಸೊ ದಿಸ್ ಇಸ್ 270 ಅಂಡ್ ದಿಸ್ ಇಸ್ 360 ಡಿಗ್ರಿ. ಸೊ ದಿಸ್ ಇಸ್ 0 ಡಿಗ್ರಿ. Now when this is first quadrant, second, third and fourth quadrant, okay, 0 to 90 ಇದ್ದಾಗ ಏನಾಗುತ್ತೆ, ಇಲ್ಲಿ ಏನ್ ಕೊಡ್ತಾರೆ, WCB ಇಂಟು QB. ಅಂದ್ರೆ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಅಲ್ಲಿ ಕೊಟ್ಟಿರೋದನ್ನ ನೀವು ಕ್ವಾಡ್ರಂಟಲ್ ಬೇರಿಂಗ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಕೊಟ್ಟಿರೋದನ್ನ ನಾವು ಏನ್ ಮಾಡ್ಬೇಕು, WCB ನ ಜಸ್ಟ್ WCB ಈಕ್ವಲ್ ಟು ಏನೋ RB ಏನೋ ರೆಡ್ಯೂಸ್ ಬೇರಿಂಗ್ ಕೊಟ್ಟಿರ್ತಾರೆ, ಅದನ್ನ WCB ಅಲ್ಲಿ ನಾವು ಕನ್ವರ್ಟ್ ಮಾಡ್ಬೇಕು. ಅಂದ್ರೆ ನಾರ್ತ್ ಮತ್ತೆ ಈಸ್ಟ್ ಅಲ್ಲಿ ಇರುತ್ತೆ ಅದು, ರೈಟ್. ಈ ತರ ನಾವು ಇನ್ನೊಂದು ಡ್ರಾ ಮಾಡಿದಾಗ ಇಲ್ಲಿ ನೋಡ್ಕೊಳ್ಳಿ. ಸೊ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಫಸ್ಟ್ ಕ್ವಾಡ್ರಂಟ್ ಅಂದ್ರೆ ನಾರ್ತ್ ಈಸ್ಟ್ ಬರುತ್ತೆ, ಸೊ ಅದೇ ಬರೀತಾರೆ. ಸೆಕೆಂಡ್ 90 to 180 ಕೊಟ್ಟಾಗ WCB ಇಂಟು QB ಮಾಡ್ಬೇಕಾದಾಗ RB ಈಕ್ವಲ್ ಟು 180 ಡಿಗ್ರಿ ಮೈನಸ್ ಆಫ್ WCB. ಸೊ ಇದು ಸೌತ್ ಈಸ್ಟ್ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್, ಗೊತ್ತಾಯ್ತಾ. ಆಮೇಲೆ 180 to 270 ಇದ್ರೆ WCB ಮೈನಸ್ 180 ಸೌತ್ ವೆಸ್ಟ್, 270 360 ಇದ್ರೆ 360 ಡಿಗ್ರಿ ಮೈನಸ್ WCB ನಾರ್ತ್ ವೆಸ್ಟ್. ಸೇಮ್ ಇದೆ ಕನ್ವರ್ಷನ್ ಆಫ್ QB ಇಂಟು WCB. ಫಸ್ಟ್ ಕ್ವಾಡ್ರಂಟ್ ಕೊಟ್ಟಾಗ ಸೇಮ್ ಇದೆ, ಮತ್ತೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್, ರೈಟ್. ಸೊ ಫಸ್ಟ್ ಕ್ವಾಡ್ರಂಟ್ ಕೊಟ್ಟಾಗ WCB ನ RB ಅಲ್ಲಿ ಸೇಮ್ ಇದ್ಬಿಡುತ್ತೆ, ಯಾಕೆಂದ್ರೆ ಅದು ನಾರ್ತ್ ಈಸ್ಟ್ ಬರುತ್ತೆ. ಸೊ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ. ಸೆಕೆಂಡ್ ಅಲ್ಲಿ ಏನಾಗುತ್ತೆ, 180 ಮೈನಸ್ ಮಾಡಬೇಕು. ಕೊಟ್ಟಿರೋ ಏನು RB ಅಲ್ಲಿ WCB ಬೇಕಾದ್ರೆ ರೆಡ್ಯೂಸ್ ಬೇರಿಂಗ್ ನ 180 ಡಿಗ್ರಿಯಲ್ಲಿ 180 ಡಿಗ್ರಿ ಮೈನಸ್ ರೆಡ್ಯೂಸ್ ಬೇರಿಂಗ್ ಮಾಡಬೇಕು. ಸೊ ಇದು ಸೆಕೆಂಡ್ ಕ್ವಾಡ್ರಂಟ್ ಬರುತ್ತೆ. ಸೌತ್ ವೆಸ್ಟ್ ಅಂತ ಬಂದಾಗ ಸೌತ್ ಮತ್ತೆ ವೆಸ್ಟ್ ಥರ್ಡ್ ಕ್ವಾಡ್ರಂಟ್ 180 ಡಿಗ್ರಿ ಪ್ಲಸ್ ರೆಡ್ಯೂಸ್ ಬೇರಿಂಗ್ ಮಾಡಬೇಕು. ನೋಡಿ ಇದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಇದೆ, ಎಲ್ಲ ಸೇಮ್ ಇದೆ, ರೈಟ್. ಸೊ ಓನ್ಲಿ ಥರ್ಡ್ ಫಾರ್ಮುಲಾ ಸ್ವಲ್ಪ ಚೇಂಜ್ ಇದೆ, ಮತ್ತೆ ಡೈರೆಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ. ಡೈರೆಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದಿಷ್ಟು ನೀವು ನೋಡ್ಕೊಂಡ್ರೆ ಸಾಕು ಅಂತ ಹೇಳ್ತೀನಿ. ಸೊ ಗೊತ್ತಾಯ್ತಾ, ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್, ಅದ್ರದ್ದು ಕನ್ವರ್ಷನ್, ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಕಮಿಂಗ್ ಟು ದ ಕ್ವಶನ್, ಏನಿದೆ ಆನ್ಸರ್ ಹೇಗಿರೋದು, ಪ್ರಿಸರ್ವೇಟಿವ್ ಕಂಪಾಸ್ ದ ಗ್ರಾಜುಯೇಷನ್ ಸ್ಟಾರ್ಟ್ ಫ್ರಮ್ 0. ಓಕೆ, ಸೊ ಗ್ರಾಜುಯೇಷನ್ ಸ್ಟಾರ್ಟ್ ಫ್ರಮ್ 0 ಮಾರ್ಕ್ ಆಕ್ಟ್. ಸೊ ಇದಕ್ಕೆ ಇನ್ನೊಂದು ನಾನು ಹೇಳ್ಕೊಡ್ತೀನಿ ನೋಡಿ. ಸೊ ಈಗ ಇದು ಈ ತರ ಇರುತ್ತೆ ಪ್ರಿಸರ್ವೇಟಿವ್ ಕಂಪಾಸ್. ಸೊ ಇಲ್ಲಿ 180 ಡಿಗ್ರಿ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಇಲ್ಲಿ 0 ಡಿಗ್ರಿ ಇದೆ, ಇಲ್ಲಿ 270 ಇದೆ, ಓಕೆ. ಆಮೇಲೆ ಇಲ್ಲಿ 90 ಡಿಗ್ರಿ ಇದೆ. ಸೊ ಈ ತರ ಇದ್ದಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ಇದು ಸೌತ್ ಇರುತ್ತೆ, ಇಲ್ಲೇನಿರುತ್ತೆ ಅಪೋಸಿಟ್ ಅಲ್ಲಿ ಇದು ನಾರ್ತ್ ಇರುತ್ತೆ, ಆಮೇಲೆ ಇದು ಈಸ್ಟ್ ಇರುತ್ತೆ, ಇದು ವೆಸ್ಟ್ ಇರುತ್ತೆ, ಗೊತ್ತಾಯ್ತಾ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಈ ತರ ಇದು ಒಂದು ಡೈರೆಕ್ಷನ್ ಈ ತರ ನೀವು ನೋಡ್ತಾ ಇದ್ರೆ ಈ ಸರ್ಕಲ್ ನೀವು ನೆನ್ಪಿಡ್ಬೇಕು. ಅಂದ್ರೆ ಸೌತ್ ಯಾವ್ದಿರುತ್ತೆ ಹೇಳಿ, 0 ಮಾರ್ಕ್ ಡೇಟ್ ಎಲ್ಲಿ ಸೌತ್, ರೈಟ್. ಇದು ಸೌತ್ ಎಂಡ್ ಆಫ್ ದ ನೀಡಲ್ ಅಂಡ್ ಇಟ್ ಈಸ್ ಆಂಟಿ ಕ್ಲಾಕ್ ವೈಸ್, ಗೊತ್ತಾಯ್ತಾ. ಇಟ್ ಈಸ್ ಸಾರಿ, ಇದು ಒಂದು ನಿಮಿಷ, ಸಾರಿ ತಪ್ಪಾಯ್ತು. ಸೌತ್ ಅಂಡ್ ಕ್ಲಾಕ್ ವೈಸ್, ಗೊತ್ತಾಯ್ತಾ, ಸೌತ್ ಅಂಡ್ ಕ್ಲಾಕ್ ವೈಸ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಇದೆ. ಇದನ್ನ ನೀವು ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳೋಕೆ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ ಅದು. ಓಕೆ, ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ ಬನ್ನಿ. ಇಫ್ ಹೋಲ್ ಸರ್ಕಲ್ ಬೇರಿಂಗ್ ಆಫ್ ಎನಿ ಲೈನ್ ಈಸ್ W1, that of the preceding line is W2 and the D is the deflection angle to the right, then choose the correct expression. ಇದಕ್ಕೆ ಈ ತರ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ನಾವು ಒಂದು ಡಯಾಗ್ರಾಮ್ ನ ಡ್ರಾ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಇದು ಎ ಇದೆ ಅಂತ ತಿಳ್ಕೊಳ್ಳೋಣ. ಅವ್ರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ, ಕ್ವಶನ್ ಅಲ್ಲಿ ಹೋಲ್ ಸರ್ಕಲ್ ಬೇರಿಂಗ್ ಅಂತ ಇದೆ ಆಫ್ ಎ ಲೈನ್ ಈಸ್ W1. ನಾನು ಏನ್ ಮಾಡ್ತೀನಿ, ಇದಕ್ಕೆ ಎ ಅಂತ ಕೊಟ್ಬಿಟ್ಟು ಇಲ್ಲೊಂದು ಆಂಗಲ್ ತಗೋತೀನಿ ಈ ತರ, ಆಯ್ತಾ. ಇದೊಂದು ಇಲ್ಲಿಂದ ಇಲ್ಲಿ ಆಂಗಲ್ ತಗೋತೀನಿ, ಇಲ್ಲೊಂದು ಆಂಗಲ್ ತಗೋತೀನಿ. ಏನಿದೆ ಕ್ವಶನ್, W1 ದಟ್ ಆಫ್ ದ ಪ್ರಿಸೀಡಿಂಗ್ ಲೈನ್ ಈಸ್ W2. ನೋಡಿ, ಪ್ರಿಸೀಡಿಂಗ್ ಲೈನ್ ಅಂದ್ರೆ ಏನು, ಬ್ಯಾಕ್ವರ್ಡ್, ಹಿಂದೆ ಲೈನ್. ಸೊ ಇದು ಏನಾಗುತ್ತೆ ಇವಾಗ, ಇದು ಬಂದ್ಬಿಟ್ಟು W2 ಆಗುತ್ತೆ, W1 ಆಗೋದಿಲ್ಲ. ಪ್ರಿಸೀಡಿಂಗ್ ಲೈನ್ ಅಂದಿದ್ದಾರೆ,
ಗೊತ್ತಾಯ್ತಾ. ಸೊ ಅವಾಗ ಇಲ್ಲೊಂದು ಲೈನ್ ಬರುತ್ತೆ ಇವಾಗ, ರೈಟ್. ಇದೇನಾಗುತ್ತೆ, ಇದು ಬಂದ್ಬಿಟ್ಟು W1 ಆಗುತ್ತೆ, ಪ್ರಿಸೀಡಿಂಗ್ ಲೈನ್, ರೈಟ್. ಇದು W2 ಪ್ರಿಸೀಡಿಂಗ್ ಲೈನ್, W1 ಫಾರ್ವರ್ಡ್ ಲೈನ್ ಅಂತ ಅನ್ಬೋದು. ಈಗ ನೆಕ್ಸ್ಟ್ ನೋಡಿ, that is a preceding line W2 and D is a deflection angle to the right ಅಂತ ಇದ್ದಾರೆ, to the right. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಈ ತರ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಇದೇನು ಕಾಣಿಸ್ತಾ ಇದೆಯಲ್ಲ ಇದು, ಸೊ ಇದೇನಾಗುತ್ತೆ ಡಿಫ್ಲೆಕ್ಷನ್ ಆಂಗಲ್ ಆಗುತ್ತೆ. ಸೊ ದಿಸ್ ಈಸ್ ಅ ಡಿಫ್ಲೆಕ್ಷನ್ ಆಂಗಲ್. ಇದನ್ನ ನಾನು ಸ್ಮಾಲ್ ಡಿ ಇಂದ ಡಿನೋಟ್ ಮಾಡ್ತೀನಿ. ಸೊ ಈಗ ಅವ್ರು ಏನ್ ಕೇಳ್ತಾ ಇದ್ದಾರೆ, ದೆನ್ ಚೂಸ್ ದ ಕರೆಕ್ಟ್ ಎಕ್ಸ್ಪ್ರೆಷನ್. ಇದರಲ್ಲಿ ಕರೆಕ್ಟ್ ಆಗುತ್ತೆ. ನಮಗೆ ಬೇಕಾಗಿರೋದು ಯಾವ್ದು ನೋಡಿ, ಇಲ್ಲಿ ಆಪ್ಷನ್ ಅಲ್ಲಿ W1 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಬೇಕಾಗಿರೋದು ಯಾವುದು, W1. ಸೊ ಈಗ W1 ಗೆ ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡಿಫ್ಲೆಕ್ಷನ್ ಆಂಗಲ್ ನಾನೇನ್ ಮಾಡ್ತೀನಿ ಅಂತಂದ್ರೆ D ಈಕ್ವಲ್ಸ್ ಟು W1 ಮೈನಸ್ W2 ಅಂತ ಬರೀತೀನಿ, ರೈಟ್. ನಮಗೆ ಬೇಕಾಗಿರೋದು ಯಾವ್ದು ಹೇಳಿ, W1. W ನನಗೆ ಡಿಫ್ಲೆಕ್ಷನ್ ಆಂಗಲ್ ಬೇಕಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ, ಸೊ W1 ಮೈನಸ್ W2 ಮಾಡ್ತೀನಿ. ಅದೇ W1 ಬೇಕಾದಾಗ W2 ಪ್ಲಸ್ ಟಿ ಆಗುತ್ತೆ, ಗೊತ್ತಾಯ್ತಾ. ಸೊ W2 ಪ್ಲಸ್ ಡಿ ಆಗುತ್ತೆ. ಇದು ಯಾವ ತರ ಬಂತಂದ್ರೆ, ಸೊ ಬಿ ಸಿ ಏನಿದೆ ಇಲ್ಲಿ, ಎ ಬಿ ಮತ್ತೆ ಇದು ಸಿ ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ ಇಲ್ಲಿ ಬಿ ಸಿ ಏನಿದೆ, W1 ಇದೆ, ಬಿ ಸಿ ಏನಾಗಿದೆ, W1 ಇದೆ. ಸೊ ಆಮೇಲೆ ಹೋಲ್ ಸರ್ಕಲ್ ಬೇರಿಂಗ್ ಪ್ರಿಸೀಡಿಂಗ್ ಲೈನ್ ಎ ಬಿ ಏನಿದೆ, ಇದು ಬಂದ್ಬಿಟ್ಟು W2 ಇದೆ, ಗೊತ್ತಾಯ್ತಾ. ಸೊ ಈ ತರ ಎಕ್ಸ್ಪ್ರೆಷನ್ ಥ್ರೋನು ನಿಮಗೆ ಮಾಡಕ್ ಬರಬೇಕು. ಸೊ W1 ಈಕ್ವಲ್ ಟು W2 ಪ್ಲಸ್ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ಗೊತ್ತಾಯ್ತಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಈ ತರನು ಮಾಡ್ಬೇಕಾಗುತ್ತೆ ನೀವು. ಇನ್ ಸರ್ವೈಂಗ್ ಕಂಪಾಸ್ ದ ಬೇರಿಂಗ್ ಅಬ್ಸರ್ವ್ಡ್ ಆರ್ ಇನ್. ಸರ್ವೈಂಗ್ ಕಂಪಾಸ್ ಬಗ್ಗೆ ಈಗ ಜಸ್ಟ್ ಹೇಳಿದ್ದೀನಿ. ಸರ್ವೈಂಗ್ ಕಂಪಾಸ್ ಅಂದ್ರೆ ಏನು, ರೈಟ್. ಸರ್ವೇರ್ ಕಂಪಾಸ್ ನೋಡಿ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನಿಮಗೆ. ನೋಡಿ ಇಲ್ಲಿ ಎರಡು ಬರುತ್ತೆ, ಒಂದು ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್, ಒಂದು ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮ್ ಹೇಳಿದೀನಿ. WCB ಅಲ್ಲಿ ಏನ್ ಮಾಡ್ತೀವಿ ಮತ್ತೆ QB ಅಲ್ಲಿ ಏನ್ ಮಾಡ್ತೀವಿ, ಪಟ್ ಅಂತ ಹೇಳ್ಕೊಡ್ತೀವಿ. ನೋಡಿ WCB ಅಲ್ಲಿ 0 to 360 ಮೆಜರ್ ಮಾಡ್ತೀವಿ, ಇಲ್ಲಿ 0 to 90 ಡಿಗ್ರಿ. ಇಲ್ಲಿ ನಾರ್ತ್ ಇಂದ ಮಾಡ್ತೀವಿ, ಇಲ್ಲಿ ನಾರ್ತ್ ಆರ್ ಸೌತ್. ಓಕೆ, ಇಲ್ಲಿ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್, ಗೊತ್ತಾಯ್ತಾ. ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ಇದು ನಾರ್ತ್ ಡೈರೆಕ್ಷನ್ ಇಂದ ಮಾಡ್ತಾರೆ, ಆರ್ ಮ್ಯಾಗ್ನೆಟಿಕ್ ನಾರ್ತ್ ಡೈರೆಕ್ಷನ್. ಇಲ್ಲಿ ಏನ್ ಮಾಡ್ತಾರೆ, ಐದರ್ ನಾರ್ತ್ ಆರ್ ಸೌತ್ ಬರ್ದಿದೀವಿ, ರೈಟ್. ಅದನ್ನ ಈಗ 0 ಎಲ್ಲಿ ಮಾರ್ಕ್ ಮಾಡಿರೋದಿರುತ್ತೆ, ಇದು ಅದು ನಿಮ್ಗೆ ಗೊತ್ತಾಗಿದೆ, ಇವಾಗ ಹೇಳಿದ್ದೆ. ಓಕೆ, ಸೊ 0 to 360 ಇವೆಲ್ಲ ಈ 3-4 ಪಾಯಿಂಟ್ ನೆನ್ಪಿಡಿ ಸಾಕು, ಬಾಕಿ ಏನು ಬೇಕಾಗಿಲ್ಲ ನಿಮ್ಗೆ ಅಂತ ಅನ್ಸುತ್ತೆ. ಓಕೆ, ಸೊ ಈ ಕ್ವಶನ್ ಅಲ್ಲಿ ಈಗ ಸರ್ವೇಯಿಂಗ್ ಕಂಪಾಸ್ ದ ಬೇರಿಂಗ್ ಅಬ್ಸರ್ವ್ಡ್. ಇಲ್ಲಿ ನೋಡಿ, ಇದು ಪ್ರಿಸಮೆಟಿಕ್ ಕಂಪಾಸ್ ಯೂಸ್ ಮಾಡ್ತೀವಿ ಇದರಲ್ಲಿ, ಹೋಲ್ ಸರ್ಕಲ್. ಇದು ಸರ್ವೇರ್ ಕಂಪಾಸ್, ಇದೇ ಪಾಯಿಂಟ್ ಇತ್ತು, ಅದೇ ನೆನ್ಪಿದೆ, ಸಾರಿ, ಸರ್ವೇರ್ ಕಂಪಾಸ್. ಓಕೆ, ಸೊ ಈಗ ಈ ಕ್ವಶನ್ ಕೇಳಿರೋದೇನು, ಸರ್ವೇಯಿಂಗ್ ಕಂಪಾಸ್ ದ ಬೇರಿಂಗ್ ಅಬ್ಸರ್ವ್ಡ್ ಆರ್ ಇನ್ ರೆಡ್ಯೂಸ್ ಬೇರಿಂಗ್, ಹೋಲ್ ಸರ್ಕಲ್ ಬೇರಿಂಗ್ ಅಲ್ಲಿ ಪ್ರಿಸಮೆಟಿಕ್ ಕಂಪಾಸ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. The following bearing were observed while the traversing with a compass, which stations are affected by local attraction. ಸೊ ನೋಡಿ, ಯಾವುದೇ ಒಂದು ಲೋಕಲ್ ಅಟ್ರಾಕ್ಷನ್ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಲೋಕಲ್ ಅಟ್ರಾಕ್ಷನ್ ಅಂದ್ರೆ ಏನು ಗೊತ್ತಾ, ಇಟ್ ಈಸ್ ಅನ್ ಅಟ್ರಾಕ್ಷನ್ ಆಫ್ ಮ್ಯಾಗ್ನೆಟಿಕ್ ನೀಡಲ್ ಟು ಎ ಲೋಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದರ್ ದೆನ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವುದೇ ಒಂದು ನಿಯರ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಏನಿರುತ್ತೆ ಅದನ್ನ ನಿಮ್ಮ ಮ್ಯಾಗ್ನೆಟಿಕ್ ನಮ್ದೇನೋ ಕಂಪಾಸ್ ಇರುತ್ತೆ ನೋಡಿ, ಅದ್ರ ಒಳಗಡೆ ಇರೋ ನೀಡಲ್ ಡಿಫ್ಲೆಕ್ಟ್ ಆಗುತ್ತೆ, ಅಂದ್ರೆ ಅದು ಟಚ್ ಆಗುತ್ತೆ ನಮ್ಮ ಅದೇನು, ಈಗ ಫಾರ್ ಎಕ್ಸಾಂಪಲ್ ಈ ತರ ಇರುತ್ತೆ, ಒಳಗಡೆ ನೀಡಲ್ ಈ ತರ ಇರುತ್ತೆ, ರೈಟ್, ನಿಮ್ಗೆ ಗೊತ್ತಿದೆ. ಸೊ ಈ ನೀಡಲ್ ಡಿಫ್ಲೆಕ್ಟ್ ಆದಾಗ ಏನಾಗುತ್ತೆ, ಯಾವ್ದಕ್ಕಾಗುತ್ತೆ ಅಂತಂದ್ರೆ ನಿಯರ್ ಬೈ ಏನೇ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇರುತ್ತೆ ಅದನ್ನ ಅಟ್ರಾಕ್ಟ್ ಮಾಡಿದಾಗ, ಪೋಲು, ವಾಚು, ಆಯ್ತಾ, ಏನೇ ಒಂದು ಮ್ಯಾಗ್ನೆಟಿಕ್ ಇತ್ತಂದ್ರೆ ಅದರಿಂದ ಡಿಫ್ಲೆಕ್ಟ್ ಆಗಿ ಆಂಗಲ್ಸ್ ಕರೆಕ್ಟ್ ಆಗಿ ಬರೋದಿಲ್ಲ, ರೈಟ್. ಅವಾಗ ಏನಾಗುತ್ತೆ, ನೀವು ಮೆಜರ್ ಮಾಡಿರೋ ಆಂಗಲ್ ರಾಂಗ್ ಆಗಿ ಬರುತ್ತೆ. ಸೊ ಅದನ್ನೇ ನಾವು ಲೋಕಲ್ ಅಟ್ರಾಕ್ಷನ್ ಅಂತ ಅಂತೀವಿ. ಓಕೆ, ಸೊ ಅದನ್ನೇ ನಾವೇನಂತೀವಿ, ಲೋಕಲ್ ಅಟ್ರಾಕ್ಷನ್ ಅಂತೀವಿ, ಗೊತ್ತಾಯ್ತಾ.
ಸೊ ಈ ಲೋಕಲ್ ಅಟ್ರಾಕ್ಷನ್ಗೆ ಸೊ ಇದು ಯಾವ್ದು ಇದರಿಂದ ಆಗುತ್ತೆ, ಐರನ್ ಪೈಪ್ಸ್ ಇರಲಿ, ಸ್ಟೀಲ್ ಬಾರ್ಸ್, ವೆಹಿಕಲ್ಸ್, ವಾಚರ್ಸ್, ಪೋಲು, ವೈರ್ಸ್ ಇದರಿಂದ ಆಗುತ್ತೆ. ಸೊ ಈಗ ಇದರಲ್ಲಿ ಏನೇನಾಗುತ್ತೆ ಇವಾಗ ಜಸ್ಟ್ ಹೇಳ್ಕೊಟ್ಟಿದ್ದೀನಿ. ಈಗ ಇದರಲ್ಲಿ ಅವ್ರು ಏನ್ ಕೇಳಿದ್ದಾರೆ, ಲೋಕಲ್ ಅಟ್ರಾಕ್ಷನ್ ಯಾವ್ದಾವ್ದಕ್ಕಾಗುತ್ತೆ ಅಂತ. ಏನ್ ಮಾಡ್ಬೇಕು ಗೊತ್ತಾ ಇದಕ್ಕೆ? ಸೊ ನೀವೇನ್ ಮಾಡ್ಬೇಕಂದ್ರೆ ಎ ಬಿ ಈಕ್ವಲ್ಸ್ ಟು 104 ಡಿಗ್ರಿ 30 ಮಿನಿಟ್ ಮೈನಸ್ ಆಫ್ 2, ಸೊ 284 ಡಿಗ್ರಿ 30 ಮಿನಿಟ್. ಸೊ ಎರಡನ್ನು ಮೈನಸ್ ಮಾಡಿ ನೋಡಿ. ಮೈನಸ್ ಮಾಡಿದಾಗ 180 ಡಿಗ್ರಿ ಡಿಫ್ರೆನ್ಸ್ ಇತ್ತಂದ್ರೆ ಅಲ್ಲಿ ಯಾವುದೇ ತರ ಇಲ್ಲಿ ಬರೀತೀವಿ ನೋಡಿ, ಇಫ್ ಡಿಫ್ರೆನ್ಸ್ is 180, no local attraction. If difference is not 180, there is a local attraction, right? There is a local attraction. ಸೊ ಇದರಲ್ಲಿ ಮಾಡಿ ನೋಡಿದಾಗ ಏನಾಗುತ್ತೆ ಇವಾಗ ಅಂತಂದ್ರೆ, ಇದರಲ್ಲಿ ಬಂದ್ಬಿಟ್ಟು ಸಿ ಮತ್ತೆ ಡಿ ಅಲ್ಲಿ ಲೋಕಲ್ ಅಟ್ರಾಕ್ಷನ್ ಆಗುತ್ತೆ. ಸಿ ಮತ್ತೆ ಡಿ ನೋಡಿ, ಇದೆ ಎ ಬಿ ಬಿ ಸಿ ಸಿ ಡಿ ಡಿ ಎ ಅಂತ ಇದೆ. ಇದನ್ನ ನೀವು ಯಾವ ತರ ಮಾಡಬೇಕು, ಎ ಬಿ ಬಿ ಸಿ ಸಿ ಡಿ ಡಿ ಎ ಈ ತರ ಬರುತ್ತೆ. ಎ ಬಿ ಸಿ ಡಿ ಆಮೇಲೆ ಏನಿದೆ ನೋಡಿ ಎ. ಸೊ ಈ ತರ ಕ್ಲೋಸ್ ಇದೆ, ಈ ತರ ಸಿ ಡಿ ಆದ್ಮೇಲೆ ಈ ತರ ಕ್ಲೋಸ್ ಆಗುತ್ತೆ, ಹೌದಾ? ಸೊ ಈ ತರ ಇರುತ್ತೆ ಇದು. ಸೊ ಕ್ಲೋಸ್ ಇರುತ್ತೆ. ಇದನ್ನ ನೀವು ಮೆಜರ್ ಅವಾಗ ನೀವು ಮಾಡಿದಾಗ ಡಿಫರೆನ್ಸ್ ಮಾಡಿದಾಗ 180 ಡಿಗ್ರಿ ಬರಬೇಕು. 180 ಡಿಗ್ರಿ ಬರಲಿಲ್ಲ ಅಂದ್ರೆ ಅದು ಲೋಕಲ್ ಅಟ್ರಾಕ್ಷನ್ ಇದೆ ಅಂತ ಅರ್ಥ. ಅಲ್ಲಿ ನೀವು ಕರೆಕ್ಷನ್ ಮಾಡಬೇಕಾಗುತ್ತೆ, ರೈಟ್? ಸೊ ಸಿ ಅಂಡ್ ಡಿ ಅಲ್ಲಿ ಕರೆಕ್ಷನ್ ಇದೆ ಅಂತ ನಾನು ಹೇಳ್ತಾ ಇರೋದು, ರೈಟ್? ಸೊ ನೀವು ಇಷ್ಟೇ ಡಿಫರೆನ್ಸ್ ಮಾಡಬೇಕು. ಕ್ಯಾಲ್ಸಿ ತಗೊಂಡ್ಬಿಟ್ಟು ಡೈರೆಕ್ಟ್ ಡಿಫರೆನ್ಸ್ ಮಾಡಿ ನೋಡಿ ಹಾಕ್ಬಿಡ್ಬೇಕು ಅಷ್ಟೇ ಕ್ವಶನ್. ನೆಕ್ಸ್ಟ್ ಕ್ವಶನ್, ಇಫ್ ಫೋರ್ಬೇರಿಂಗ್ ಆಫ್ ಎ ಲೈನ್ ಇಸ್ ನಾರ್ತ್ 30 ಡಿಗ್ರಿ ಈಸ್ಟ್, ದ ಬ್ಯಾಕ್ ಬೇರಿಂಗ್ ಈಸ್. ಬ್ಯಾಕ್ ಬೇರಿಂಗ್ ಏನಾಗುತ್ತೆ ಇದರಲ್ಲಿ? ಸಿಂಪಲ್ ಆಗಿದೆ ನೋಡ್ರಿ, ಸಿಂಪಲ್ ಆಗಿದೆ. ಹೇಳ್ತೀರಾ ಯಾರಾದ್ರು? ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಕ್ವಶನ್ ಇದೆ. ಸೊ ನೋಡಿ ನಾನು ಇಲ್ಲೇ ಮಾಡಿ ತೋರಿಸ್ತೀನಿ ಇವಾಗ. ಫೋರ್ ಬೇರಿಂಗ್ ಏನಿದೆ, ಫೋರ್ ಬೇರಿಂಗ್ ಈಸ್ ಈಕ್ವಲ್ಸ್ ಟು ನಾರ್ತ್ 30 ಡಿಗ್ರಿ ಈಸ್ಟ್ ಇದೆ, ರೈಟ್? ಸೊ ಇದ್ರದ್ದು ಬ್ಯಾಕ್ ಬೇರಿಂಗ್ ಕೇಳ್ತಾ ಇದ್ದಾರೆ. ಸೊ ನೋಡಿ ಯಾವತ್ಲು ನಾರ್ತ್ ಅಂತ ಇದ್ರ ಒಳಗಡೆನೆ ಸೇಮ್ ಇದ್ದಾಗ ನಾರ್ತ್ ನ ಏನ್ ಬರೀಬೇಕು ನಾವು? ನಾರ್ತ್ ನ ಸೌತ್ ಬರೀಬೇಕು. ಆಮೇಲೆ ಈಸ್ಟ್ ನ ನಾನೇನ್ ಬರೀತೀನಿ ಅಂದ್ರೆ ವೆಸ್ಟ್. ಸೇಮ್ ಒಳಗಡೆನೆ ಅಂದ್ರೆ ಕನ್ವರ್ಟ್ ಮಾಡೋದಿದೆ. ಇದು ಯಾವ್ದಿದೆ? ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮ್, ಕ್ಯೂಬಿ ಸಿಸ್ಟಮ್ ಇದೆ ಇದು, ರೈಟ್? ಕ್ಯೂಬಿ ಸಿಸ್ಟಮ್ ಇದರಲ್ಲಿ ಮಾಡೋದಿದ್ರೆ ಇಷ್ಟೇ ಇದೆ. ಈಗ ಏನ್ ಮಾಡೋದು ಈಗ ಇದರಲ್ಲಿ? ಸೌತ್ 30 ಡಿಗ್ರಿ ವೆಸ್ಟ್ ಇಷ್ಟೇ. ಇದು ಬ್ಯಾಕ್ ಬೇರಿಂಗ್ ಆಫ್ ಎ ಲೈನ್. ಇದು ಬ್ಯಾಕ್ ಬೇರಿಂಗ್ ಆಫ್ ಲೈನ್. ಗೊತ್ತಾಯ್ತಾ? ಸಿಂಪಲ್ ಆಗಿದೆ, ಇಷ್ಟೇ ಇದೆ ಆನ್ಸರ್. ಸೊ ಸೌತ್ 30 degree west is the answer for this question. Next question, if the magnetic bearing of a sun at a place at noon in southern hemisphere is 167 degree, the magnetic declination at the place is. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು. ಈ ಕ್ವಶನ್ ತುಂಬಾ ಸಲ ಕೇಳಿದಾರು ಎಕ್ಸಾಮ್ ಅಲ್ಲಿ. ನೋಡಿ ಫಸ್ಟ್ ಗಿವನ್ ಡಾಟಾನ ಬರ್ಕೋಣ. ಸೊ ಟ್ರೂ ಬೇರಿಂಗ್ ಏನಿದೆ ನಮ್ದು? ಟ್ರೂ ಬೇರಿಂಗ್ ಆಫ್ ಸನ್ at noon, true bearing of sun at noon in south hemisphere. ಸೊ ಸೌತ್ ಅಲ್ಲಿ ಏನಿರುತ್ತೆ ಇದು ಬಂದ್ಬಿಟ್ಟು ಎಷ್ಟಿರುತ್ತೆ? ಇದು 180 ಡಿಗ್ರಿ. ಇದು 180 ಡಿಗ್ರಿ ಫಿಕ್ಸ್ ಇದೆ. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಏನಿದೆ? ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಫಾರ್ಮುಲಾ ಏನಿದೆ? ಇಟ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಟ್ರೂ ಬೇರಿಂಗ್ ಮೈನಸ್ ಆಫ್ ಮ್ಯಾಗ್ನೆಟಿಕ್ ಬೇರಿಂಗ್ ಹೇಳಿದ್ದೆ ನಾನು. ಈಗ ಇದರಲ್ಲಿ ಟ್ರೂ ಬೇರಿಂಗ್ ಎಷ್ಟಿದೆ? ಟ್ರೂ ಬೇರಿಂಗ್ ಏನಿದೆ ಕ್ವಶನ್ ಅಲ್ಲಿ? ಟ್ರೂ ಬೇರಿಂಗ್ ಬಂದ್ಬಿಟ್ಟು 180 ಡಿಗ್ರಿ ಇದೆ, ಯಾಕೆಂದ್ರೆ ಇದು ಫಿಕ್ಸ್ ಇದೆ. ಮ್ಯಾಗ್ನೆಟಿಕ್ ಬೇರಿಂಗ್ ಬಂದ್ಬಿಟ್ಟು 167 ಡಿಗ್ರಿ ಇದೆ. ಸೊ ಏನಾಗುತ್ತೆ ಇದ್ರ ಆನ್ಸರ್? 13 ಡಿಗ್ರಿ ಆಗುತ್ತೆ, ರೈಟ್? ಬಟ್ ಇಲ್ಲಿ ಡಿಕ್ಲಿನೇಷನ್ ನಾನು ಹೇಳಿದ್ದೆ ಮೊದಲೇ, ಒಂದು ಈಸ್ಟ್ ಇರುತ್ತೆ ಇಲ್ಲ ವೆಸ್ಟ್ ಇರುತ್ತೆ. ಈಗ ಇದು 13 ಏನ್ ಬಂದಿದೆ? ಪಾಸಿಟಿವ್ ಬಂದಿದೆ, ರೈಟ್? ಸಿನ್ಸ್ declination is positive, 13 degree, so it is eastwards, ಗೊತ್ತಾಯ್ತಾ? ಈ ತರ ನೀವು ಆನ್ಸರ್ ನ ಮಾಡಬೇಕಾಗುತ್ತೆ, ರೈಟ್? ಸೊ ಏನಾಗುತ್ತೆ ಇದರ ಆನ್ಸರ್ ಈಗ 13 ಡಿಗ್ರಿ ಆಗುತ್ತೆ. 13 ಡಿಗ್ರಿ ಈಸ್ಟ್ ವರ್ಡ್ಸ್, 13 ಡಿಗ್ರಿ
ಈಸ್ಟ್ವರ್ಡ್ಸ್. ನೆಗೆಟಿವ್ ಬಂದ್ರೆ ವೆಸ್ಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್, if the end points of a line are free from local attraction, the difference between forebearing and back bearing of that line should be, right? So back bearing ಮತ್ತೆ true ಇದರ ಡಿಫರೆನ್ಸ್ ಏನು, ಯಾವತ್ತು ಏನೇನು ಇರಬೇಕು ಹೇಳಿ, right? Forebearing and back bearing is difference must be equals to what? It must be 180 degree, right? So it is 180 degree is the answer for this question. Next question, the forebearing of a line CD is 324 degree 45 minute. The back bearing of the line is, ನೋಡಿ forebearing of a line CD ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಡ್ರಾ ಮಾಡ್ತೀನಿ so that you can understand easily. So ಇಲ್ಲೊಂದು ಡಯಾಗ್ರಾಮ್ ಅನ್ನು ಹಾಕೋಣ so that simply you can understand. C ಮತ್ತೆ D ಅಂತ ಕೊಟ್ಟಿದ್ದಾರೆ. ಏನಿದೆ, it is a bearing of a line CD is 324 degree 45 minutes. ಆಯ್ತಾ, ಒಂದು ನಿಮಿಷ, ಡಯಾಗ್ರಾಮ್ಗಿಂತ ಇದನ್ನ ಡೈರೆಕ್ಟ್ ಆಗಿ ಮಾಡಿದ್ರು ಬರುತ್ತೆ. ನೋಡಿ ಇಲ್ಲೊಂದು ಎರಡು ಫಾರ್ಮುಲಾ ಬರುತ್ತೆ. ಬ್ಯಾಕ್ ಬೇರಿಂಗ್ ಏನಿದೆ, ಈಕ್ವಲ್ ಟು ಫೋರ್ ಬೇರಿಂಗ್ ಪ್ಲಸ್ 180 ಡಿಗ್ರಿ ಇಫ್ ಯಾವುದು ಫೋರ್ ಬೇರಿಂಗ್ ಈಸ್ ಲೆಸ್ ದೆನ್ 180 ಡಿಗ್ರಿ. ಬ್ಯಾಕ್ ಬೇರಿಂಗ್ ಈಕ್ವಲ್ಸ್ ಟು ಫೋರ್ ಬೇರಿಂಗ್ ಮೈನಸ್ 180 ಡಿಗ್ರಿ if forebearing is more than 180 degree. Done. ಈಗ forebearing of line CD equals to 324 degree 45 seconds. Right? ಇದು ಎಷ್ಟಿದೆ, ಇದು more than 180 ಇದೆ. So the back bearing of line 324 degree 45 seconds minus 180 degree. So ಎಷ್ಟಾಯ್ತು ಇದು 144 degree 45 seconds. Done. So this is the answer of this question, 144 45 seconds. Done. ಇವೆರಡು ಫಾರ್ಮುಲಾ ಇಂಪಾರ್ಟೆಂಟ್ ಇದೆ. Compute the angle between the line AB and AC if their respective bearing is 52 degree 30 minute and 328 degree 45 minute. ಎರಡು ಇದೆ ಆಂಗಲ್ ಇಲ್ಲಿ. ಓಕೆ, ಎರಡು ಆಂಗಲ್ ಏನಿದೆ, ಬೇರಿಂಗ್ ಆಫ್ ಲೈನ್ ಎ ಬಿ ಅಂಡ್ ಎ ಸಿ, ರೈಟ್? ಸೊ ಇಲ್ಲಿ ಏನಾಗುತ್ತೆ, ಎ ಬಿ ಈ ತರ ಇದೆ, ರೈಟ್? ಈ ಕಡೆ ಒಂದು ಬರುತ್ತೆ ಅಂತ ನಾನು ಅನ್ಕೊಟ್ಟಿದ್ದೀನಿ. ಸೊ ಈಗ ಎ ಯಾವ್ದಿದೆ ಇಲ್ಲಿ ಎ, ಇದು ಎ ಪಾಯಿಂಟ್ ಇದೆ, ರೈಟ್? ಇದನ್ನ ಬಿ ಪಾಯಿಂಟ್ ಅಂತ ತೊಳ್ತೀನಿ. ಎ ಬಿ ಎಷ್ಟಿದೆ, ಎ ಬಿ ಬಂದ್ಬಿಟ್ಟು ಇದು ಇಷ್ಟು ಆಂಗಲ್ ಯಾವ್ದಿದೆ, ಇದು 328 ಡಿಗ್ರಿ 45 ಸೆಕೆಂಡ್ಸ್, ಕರೆಕ್ಟಾ? ಸೊ ಇದು ಎ ಸಿ ಇದೆ, ಇದು ಎ ಸಿ. ಓಕೆ, ಇದು ಎ ಸಿ ಇದೆ, ಇದು ಸಿ ಇದೆ, ಇದು ಎ ಬಿ ಸಿ. ಆಮೇಲೆ ಎ ಬಿ ಏನಿದೆ, ಎ ಬಿ ಬಂದ್ಬಿಟ್ಟು 52 ಇದೆ, ಎ ಟು ಬಿ. ಸೊ ಇದು 52 ಡಿಗ್ರಿ 30 ಸೆಕೆಂಡ್ಸ್. ಓಕೆ, ಈಗ ನಮಗೆ ಬೇಕಾಗಿರೋದು ಯಾವ್ದು ಆಂಗಲ್ ಯಾವ್ದು ಬೇಕಾಗಿದೆ ನಮಗೆ? ಆಂಗಲ್ ಬಿಟ್ವೀನ್ ದ ಲೈನ್ ಎ ಬಿ ಅಂಡ್ ಎ ಸಿ, ಅಂದ್ರೆ ಎ ಸಿ ಬಿ ನನಗೆ ಬೇಕು, ರೈಟ್? ಐ ವಾಂಟ್ ಸಿ ಎ ಬಿ ಬೇಕು ನನಗೆ, ರೈಟ್? ಸಿ ಎ ಬಿ. ಇಲ್ಲಿ ನೋಡಿ, ಈಗ ಇಲ್ಲ ಇದು ಟೋಟಲ್ ಅಲ್ಲಿ ಈಗ ಇದು 360 ಅಲ್ಲಿ ಇದಿಷ್ಟು ನಾನು ಮೈನಸ್ ಮಾಡಬೇಕು. ಫಸ್ಟ್ ಇದಿಷ್ಟು ಬರುತ್ತಾ? ನನಗೆ ಈಗ ಬೇಕಾಗಿರೋದು ಯಾವ್ದು ಹೇಳಿ, ನಾನು ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಸೊ ಇದು ಸಿ ಪಾಯಿಂಟ್, ನನಗೆ ಬೇಕಾಗಿರೋದು ಈಗ ಇದಿಷ್ಟು ಬೇಕಾಗಿದೆ, ನನಗೆ ಇದಿಷ್ಟು ಬೇಕೀಗ, ಗೊತ್ತಾಯ್ತಾ? ಇದಿಷ್ಟರಲ್ಲಿ ಇದಿಷ್ಟು ನಾನು 360 ಅಲ್ಲಿ ಇದು ಮೈನಸ್ ಮಾಡ್ತೀನಿ ಫಸ್ಟ್. ಓಕೆ, ಸೊ ಏನಾಗುತ್ತೆ ಇದರಲ್ಲಿ, 360 ಡಿಗ್ರಿ ಮೈನಸ್ ಆಫ್ 328 ಡಿಗ್ರಿ 45 ಸೆಕೆಂಡ್ಸ್ ನಾನು ಮೈನಸ್ ಮಾಡ್ತೀನಿ ಫಸ್ಟ್. ಮೈನಸ್ ಮಾಡಿದಾಗ ನನಗಿದು ಇದು ಬರುತ್ತೆ, ರೈಟ್? ಈ ಡಿಫರೆನ್ಸ್ ಬರುತ್ತೆ. ಸೊ ಅದರಲ್ಲಿ ಏನ್ ಮಾಡ್ತೀನಿ ನಾನು, ಈ ಪ್ಲಸ್ 52 ಡಿಗ್ರಿ 30 ಸೆಕೆಂಡ್ಸ್ ಪ್ಲಸ್ ಮಾಡ್ತೀನಿ, ಇದು ಗೊತ್ತಾಯ್ತಾ? ಇದಿಷ್ಟು ಬೇಕು ತಾನೆ ನನಗೆ. ಸೊ ಇದು ಇಷ್ಟು ಬಂತು, ಮೈನಸ್ ಮಾಡಿದ್ಮೇಲೆ ಆಮೇಲೆ ಇದಿಷ್ಟನ್ನ ಪ್ಲಸ್ ಮಾಡ್ತೀನಿ. ಸೊ ಅದಿಷ್ಟು ಬಂದ ಮೇಲೆ ಎಷ್ಟಾಗುತ್ತೆ ಇದು ಅಂದ್ರೆ 83 ಡಿಗ್ರಿ 45 ಸೆಕೆಂಡ್ಸ್. ಸೊ ಇದು ಎಷ್ಟಾಗುತ್ತೆ, ಇದು 83 ಡಿಗ್ರಿ 45 ಸೆಕೆಂಡ್ಸ್ ಇಸ್ ಆನ್ಸರ್. ಸಿಂಪಲ್ ಆಗಿದೆ, ಡಯಾಗ್ರಾಮ್ ಹಾಕಿ ಮಾಡಬೇಕು.
ಡಯಾಗ್ರಾಮ್ ಹಾಕಿ ಮಾಡಿದ್ರೇನೆ ಆನ್ಸರ್, ಇಲ್ಲ ಅಂದ್ರೆ ರಾಂಗ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ದ ಹೋಲ್ ಸರ್ಕಲ್ ಬೇರಿಂಗ್ ಆಫ್ ಎ ಲೈನ್ ಇಸ್ 287 ಡಿಗ್ರಿ 15 ಸೆಕೆಂಡ್ಸ್. ದ ರೆಡ್ಯೂಸ್ ಬೇರಿಂಗ್ ಆಫ್ ದ ಲೈನ್ ಇಸ್, ರೆಡ್ಯೂಸ್ ಬೇರಿಂಗ್ ಏನಿದೆ ಅದ್ರದ್ದು ನೋಡಿ, ಇಲ್ಲೇ ಮಾಡ್ತೀನಿ ನೋಡಿ, ಸಿಂಪಲ್ ಆಗಿದೆ. ಕನ್ವರ್ಷನ್ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್, ರೈಟ್, ಎಷ್ಟಿದೆ ಇದು 287 ಡಿಗ್ರಿ 15 ಮಿನಿಟ್, ಕರೆಕ್ಟಾ? 287 ಡಿಗ್ರಿ 15 ಮಿನಿಟ್. ಸೊ ಈಗ ಇದಕ್ಕೆ ರೆಡ್ಯೂಸ್ ಬೇರಿಂಗ್ ಗೆ ಯಾವ ತರ ಕನ್ವರ್ಟ್ ಮಾಡಬೇಕು, ಇದನ್ನ 360 ಡಿಗ್ರಿ ಮೈನಸ್ ಆಫ್ 287 ಡಿಗ್ರಿ 15 ಮಿನಿಟ್. ಸೊ ಇದನ್ನ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ, 72 ಡಿಗ್ರಿ 45 ಸೆಕೆಂಡ್ಸ್. 72 ಡಿಗ್ರಿ 45 ಸೆಕೆಂಡ್ಸ್. ಸೊ ಕ್ವಾಡ್ರಂಟ್ ಯಾವ್ದಾಗುತ್ತೆ, ಕ್ವಾಡ್ರಂಟ್ ಯಾವ್ದು ಬರುತ್ತೆ, ನಾನು ಡ್ರಾ ಮಾಡಿ ಇಲ್ಲಿ. ಸೊ ಇಲ್ಲಿ ನಾನು ಡ್ರಾ ಮಾಡಿದಾಗ ಕ್ವಾಡ್ರಂಟ್ ಯಾವುದು, ನಾರ್ತ್, ಸೌತ್, ಈಸ್ಟ್ ಅಂಡ್ ವೆಸ್ಟ್. ಸೊ ಈಗ ಇಲ್ಲಿ 287 ಅಂತ ಇದೆ. ಸೊ ಇದು 0, 90, 90, 180, ಇದು 270, ಅಂದ್ರೆ ಇದು ಫೋರ್ತ್ ಕ್ವಾಡ್ರಂಟ್ ಬರುತ್ತೆ, ಅಂದ್ರೆ ನಾರ್ತ್ ಅಂಡ್ ವೆಸ್ಟ್ ಬರುತ್ತೆ. ಇದು ಗೊತ್ತಾಯ್ತಾ, ಇಲ್ಲಿ ಬರುತ್ತೆ ನಾರ್ತ್ ಅಂಡ್ ವೆಸ್ಟ್ ಬರುತ್ತೆ ಇದಕ್ಕೆ. ಸೊ ಈಗ ಆನ್ಸರ್ ಏನಾಗುತ್ತೆ ಇದ್ರದ್ದು, ಆನ್ಸರ್ ಏನಾಗುತ್ತೆ ಇದ್ರದ್ದು, ಸೊ ಆನ್ಸರ್ ಈಸ್ ನಾರ್ತ್ 72 ಡಿಗ್ರಿ 45 ಸೆಕೆಂಡ್ಸ್, ವೆಸ್ಟ್ 72 ಡಿಗ್ರಿ 45 ಸೆಕೆಂಡ್ಸ್. ಈ ತರ ಬರುತ್ತೆ, ನಾರ್ತ್ 72 ಡಿಗ್ರಿ 45 ವೆಸ್ಟ್. ಓಕೆ, ಗೊತ್ತಾಯ್ತಾ? ಸೊ ಈ ತರನೇ ಮಾಡಬೇಕು ಸಿಂಪಲ್ ಆಗಿ. ಆ ಟೇಬಲ್ ನ ರೆಫರ್ ಮಾಡಿ, ಯಾವ ಟೇಬಲ್ ತೋರಿಸ್ತೀನಿ ನೋಡಿ. ಒಂದ್ಸಲ ಟೇಬಲ್ ನ ನೋಡ್ಕೊಂಡ್ರೆ ನಿಮ್ಗೆ ಆರಾಮಾಗಿ ನೀವು ಯಾವುದೇ ಪ್ರಾಬ್ಲಮ್ ಕೊಟ್ಟರು ಮಾಡ್ಬೋದು. ನೋಡಿ ಈ ಟ್ಯಾಬ್ಲೋ ಕಾಲಮ್ ಇದು, ಇವೆರಡೂ ನೆನ್ಪಿಡಿ ಸಾಕು, ಇವೆರಡು ರೈಟ್, ನೋಡ್ಕೊಳ್ಳಿ ಒಂದ್ಸಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ನೀವು. ಓಕೆ, ಒಂದು ನಿಮಿಷ ಸ್ಕಿಪ್ ಆಯ್ತಾ. ಓಕೆ, ದ ಆಂಗಲ್ ಬಿಟ್ವೀನ್ ಟ್ರೂ ಮೆರಿಡಿಯನ್ ಅಂಡ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಟ್ ದ ಟೈಮ್ ಆಫ್ ಅಬ್ಸರ್ವೇಷನ್ ಈಸ್ ನೋನ್ ಆಸ್ ಮ್ಯಾಗ್ನೆಟಿಕ್ ಬೇರಿಂಗ್. ಕರೆಕ್ಟಾ? ಇದನ್ನ ಮ್ಯಾಗ್ನೆಟಿಕ್ ಬೇರಿಂಗ್ ಅಂತ ಅಂತೀವಿ ತಾನೆ. ಸೊ ಮ್ಯಾಗ್ನೆಟಿಕ್ ಬೇರಿಂಗ್ ಅಥವಾ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್. ಸೊ ಆಂಗಲ್ ಬಿಟ್ವೀನ್ ಟ್ರೂ ಮೆರಿಡಿಯನ್ ಅಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಟ್ ದ ಟೈಮ್ ಆಫ್ ಅಬ್ಸರ್ವೇಷನ್ ಈಸ್ ನೋನ್ ಆಸ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್. ಗೊತ್ತಾಯ್ತಾ? ಇದನ್ನ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ದ ಫೋರ್ ಬೇರಿಂಗ್ ಆಫ್ ದ ಲೈನ್ ಆಫ್ AB and BC are 40 degree and 120 degree respectively. The included angle between AB and BC. ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ, ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲ. ಓಕೆ, ಸೊ ಫಸ್ಟ್ ಎ ಪಾಯಿಂಟ್, ಆಮೇಲೆ ಬಿ ಪಾಯಿಂಟ್, ರೈಟ್. ಸೊ ಇದು ಬಿ ಪಾಯಿಂಟ್, ಇದು ಎ ಪಾಯಿಂಟ್. ಸೊ ಇದು ಎಷ್ಟಿದೆ, ಇದು ಬಂದ್ಬಿಟ್ಟು 40 ಡಿಗ್ರಿ. ಆಮೇಲೆ ಇದೇನಿದೆ ನೆಕ್ಸ್ಟ್, ಈ ಆಂಗಲ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 120 ಡಿಗ್ರಿ ಇದೆ. ಓಕೆ, ಸೊ ಇದು 120 ಅಂದ್ರೆ ಇದು ಎಷ್ಟಾಗುತ್ತೆ, ಇದನ್ನು 40 ಡಿಗ್ರಿನೇ ಆಗುತ್ತೆ, ಇದು 40 ಡಿಗ್ರಿ ಆಗುತ್ತೆ. ಸೊ ಇದು 120. ಈಗ ನಮಗ್ ಬೇಕಾಗಿರೋದು ಯಾವುದು, ನಮಗ್ ಬೇಕಾಗಿರೋದು ಇದು, ದಿಸ್ ಆಂಗಲ್ ವಿ ವಾಂಟ್, ದಿಸ್ ಇಸ್ ಇನ್ಕ್ಲೂಡೆಡ್ ಆಂಗಲ್. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಕ್ವಶನ್. ಸೊ ಆಂಗಲ್ CBA ಈಕ್ವಲ್ಸ್ ಟು ಟೋಟಲ್ ಇದೆಷ್ಟಿದೆ, ಇದು ನೋಡಿ ಈ ತರ ಇದ್ರೆ ಇದು ಎಷ್ಟಿರುತ್ತೆ, ಇದು 180 ಇರುತ್ತೆ. ಸೊ 180 ಡಿಗ್ರಿ ಮೈನಸ್ ಆಫ್ 120, ಆಯ್ತಾ? 120 ಯಾವುದು, ಇದು. ಸೊ 120 ಡಿಗ್ರಿ ಫಸ್ಟ್ ಮೈನಸ್ ಮಾಡಿ. ಸೊ ಈ 180ಯಲ್ಲಿ ನೋಡಿ ಈ ತರ ಹಿಂಗಿದ್ದಾಗ, ಸೊ ಇದರಲ್ಲಿ ಇದು ಮೈನಸ್ ಮಾಡಿ, ಒಂದು ನಿಮಿಷ. ಸೊ ಇದರಲ್ಲಿ ಇದು ಮೈನಸ್ ಮಾಡಿದಾಗ 180 ಡಿಗ್ರಿ ಮೈನಸ್ 120 ಪ್ಲಸ್ 40 ಡಿಗ್ರಿ ಮಾಡ್ತೀನಿ ನಾನು. ಸೊ ಅವಾಗ ಎಷ್ಟಾಗುತ್ತೆ, ಅದು 100 ಡಿಗ್ರಿ. ಸೊ ಇದೆಷ್ಟಾಗುತ್ತೆ, 100 ಡಿಗ್ರಿ. ಗೊತ್ತಾಯ್ತಾ? ನಾ ಇದಿಷ್ಟು ಆಂಗಲ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಇದಿಷ್ಟು. ಅದಾದ್ಮೇಲೆ ಇದು ನಾ ಆಡ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ಎಷ್ಟಿದೆ, ಇದು ಟೋಟಲ್ ಇದೆ 180, ರೈಟ್. ಸೊ ಈ 180ಯಲ್ಲಿ 120 ಮೈನಸ್ ಮಾಡಿದ್ದೀನಿ, ಇದು 120. ಗೊತ್ತಾಯ್ತಾ? ಸೊ ಈ ತರ ಮೈನಸ್ ಮಾಡಿದಾಗ 100 ಬರುತ್ತೆ ಅದು. ಸೊ ವಾಟ್ ಇಸ್ ದ ಆನ್ಸರ್? 100 is the answer for this question. Simple. In the quadrantal bearing system, whole circle bearing is 293 degree 30 seconds can be expressed as. ನೋಡಿ, ಸೊ ಇದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಸಿಂಪಲ್ ಆಗಿ ಏನ್ ಹೇಳ್ಬೇಕಂತಂದ್ರೆ, WCB ಅಲ್ಲಿ ಏನಿದೆ, WCB is equal to 293 degree 30 seconds. ಸೊ ಇದು RB ಅಲ್ಲಿ ಏನಾಗುತ್ತೆ, ರೆಡ್ಯೂಸ್ ಬೇರಿಂಗ್ ಅಲ್ಲಿ ಏನಾಗುತ್ತೆ, ಸೊ 360 ಡಿಗ್ರಿ ಮೈನಸ್ ಆಫ್ 293 ಡಿಗ್ರಿ 30 ಸೆಕೆಂಡ್ಸ್.
So equals to 66 degree 30 seconds. ಕ್ವಾಡ್ರಂಟ್ ಯಾವ್ದಾಗುತ್ತೆ? ಕ್ವಾಡ್ರಂಟ್ಗೆ ಇಲ್ಲಿ ಡಯಾಗ್ರಾಮ್ ನ ಡ್ರಾ ಮಾಡಿ ನೋಡಿ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಸೊ ಕೊಟ್ಟಿರೋದೇನಿದೆ 293. ಸೊ 293 ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಎಷ್ಟಿದೆ ಇದು? 60. ಅಂದ್ರೆ ಇದು ನಾರ್ತ್ ವೆಸ್ಟ್ ಬರುತ್ತೆ. ಸೊ ಏನಾಗುತ್ತೆ ಈಗ ಇದ್ರದ್ದು QB ಈಕ್ವಲ್ಸ್ ಟು QB ಸಿಸ್ಟಮ್ ಏನಾಗುತ್ತೆ ಇದು ಅಂತಂದ್ರೆ ನಾರ್ತ್ 66 degree 30 seconds. West is the answer for this question. Okay, artha aita? So C is the answer for this question. When the magnetic bearing of the sun at the noon is 185 degree 20 seconds, the magnetic declination will be. Magnetic declination kehta irodu iga. So ee magnetic declination na yav tara find out ಮಾಡ್ತೀರಾ? Magnetic declination ನೋಡಿ. So ನಿಮಗೆ ಗೊತ್ತಿದೆ true bearing of the sun at noon is equals to 180 degree. ಗೊತ್ತಾಯ್ತಾ? So magnetic declination formula ಏನಿದೆ? true bearing minus of magnetic bearing. ಗೊತ್ತಾಯ್ತಾ? So ಇದು true bearing 180 degree minus of 185 degree 20 seconds. So what? Minus 5 degree 20 seconds. So negative indicates what? Negative indicates west declination. West declination. That's it. West declination. So 5 degree 20 seconds. West is the answer for this question. 5 degree 20 seconds is the west. A whole circle bearing. Next question. Of a line is 210 degree. Its value in quadrantal bearing system is. Quadrantal bearing system ಅಲ್ಲಿ ಏನಾಗುತ್ತೆ? ಸೊ ಇದ್ರದ್ದು ನೋಡಿ WCB ಏನಿದೆ ಮತ್ತೆ ಸಿಂಪಲ್ ಆಗಿದೆ 120 ಡಿಗ್ರಿ. ಸಾರಿ 210 ಇದೆ 210 ಡಿಗ್ರಿ. Then reduced bearing is 210 degree minus of 180 degree. How much this one? This is 30 degree. Right? Now quadrant. Which quadrant? Again draw the diagram. North, south, east, west. Right? Just see this one. 210 means 270. It will come here like this. So south and west will become. So quadrant is southwest. Okay. Then what is the answer? Quadrantal bearing system is equal to south 30 degree west is the answer for this question. Done. Okay. South 30 degree west. South 30 degree west is the answer for this question. Next question. The magnetic declination is the difference between magnetic declination kehta irodili. Right? Magnetic declination ಏನಿರುತ್ತೆ? ಡಿಫರೆನ್ಸ್ true meridian and magnetic meridian. True meridian and magnetic meridian. If the bearing of a line is observed to be 12 degree 24 seconds, the back bearing of the line should be. Back bearing kehta irodu. ನೋಡಿ ಇಲ್ಲೊಂದು ಫಾರ್ಮುಲಾ ಬರೀತೀನಿ. ಬ್ಯಾಕ್ ಬೇರಿಂಗ್ ಈಕ್ವಲ್ ಟು 4 ಬೇರಿಂಗ್ ಪ್ಲಸ್ ಆರ್ ಮೈನಸ್ 180 ಡಿಗ್ರಿ. ಪ್ಲಸ್ ಯಾವಾಗ ತಗೋಬೇಕು ಮೈನಸ್ ಯಾವಾಗ ತಗೋಬೇಕು ಆಲ್ರೆಡಿ ಗೊತ್ತಿದೆ ನಿಮಗೆ. ಓಕೆ, ಒಂದು ನಿಮಿಷ. ಓಕೆ, 180 ಡಿಗ್ರಿ ಡನ್. ಸೊ ಪಾಸಿಟಿವ್ ಸೈನ್ ಯಾವಾಗ ತಗೋಬೇಕು ಅದು ಗೊತ್ತಾಗಿದೆ ಇವಾಗ. ಬ್ಯಾಕ್ ಬೇರಿಂಗ್ ಈಕ್ವಲ್ಸ್ ಟು 4 ಬೇರಿಂಗ್ ಪ್ಲಸ್ 180 ಡಿಗ್ರಿ. ರೈಟ್, ಎಷ್ಟಿದೆ ಅದು? 12 ಡಿಗ್ರಿ 24 ಸೆಕೆಂಡ್ಸ್ ಪ್ಲಸ್ 180. ಯಾಕೆಂದ್ರೆ 180 ಗಿಂತ ಕಮ್ಮಿ ಇದೆ, ಅದಕ್ಕೆ ಎಷ್ಟಾಗುತ್ತೆ ಇದು? 192 ಡಿಗ್ರಿ 24 seconds is the answer for this question. Okay, this is the answer for this question. Next question. The direction of the line relative to a given meridian is known as. So the direction of a line related to a given meridian ಅಂದ್ರೆ ಏನಾಗುತ್ತೆ? ಅದು ಬಂದ್ಬಿಟ್ಟು bearing of a line ಇದೆ. Right, that is a given meridian. Direction of a line relative to the given meridian is known as bearing of the line. Angle of the line is ಏನಿದೆ? angle ಅಂದ್ರೆ ಯಾವ್ದಾರ ಒಂದು ಪಾಯಿಂಟ್ ಗೆ ಫಿಕ್ಸ್ ಇಟ್ಬಿಟ್ಟು ನಾವು angle ತಗೋತೀವಿ. ಬೇರಿಂಗ್ ಅಂದ್ರೆ ಮೆರಿಡಿಯನ್ ಗೆ ಇಟ್ಬಿಟ್ಟು ತಗೋತೀವಿ. ರೈಟ್, ನೆಕ್ಸ್ಟ್ ಕ್ವೆಶ್ಚನ್. The horizontal angle which the true meridian makes with magnetic meridian is called. Right, so that is called as magnetic declination. Horizontal angle which true meridian makes with the magnetic meridian is called as magnetic declination ಅಂತ ಅಂತೀವಿ. Right,
ಸೊ ಈ ವಿಡಿಯೋ ಯಾವ ತರ ಅನಿಸ್ತು, ಎಲ್ಲರೂ ಕ್ವಶನ್ಸು ಎಲ್ಲ ನಿಮಗೆ ಡಿಟೇಲ್ ಆಗಿ ಮಾಡಿಸಿದ್ದೀನಿ. ಯಾವುದೇ ತರ ಡೌಟ್ ಇದ್ರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ರೈಟ್, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್.